ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಯಾರಮ್ಮ ಮಾತಾಡೋದು? ನಾವು ಹಾಸನಿಂದ ಬಂದು ಮಹಾರಾಷ್ಟ್ರದಲ್ಲಿ ಅಂಗಡಿ ಮಾಡ್ಕೊಂಡಿದ್ದು ಗುರೂಜಿ. ಚಂದ್ರಮತಿ ಅಂತ. ನಾವು ಚಂದ್ರಮತಿ ಅಂತ ಮಹಾರಾಷ್ಟ್ರದಿಂದ. ನಾವು ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದು ಗುರುಜಿ. ನಿಮ್ ಲೈವ್ ನೋಡ್ತಾ ಇದ್ದೆ. ನೀವು ಬೆಂಗಳೂರಿಂದ ಹಸು ತಂದು ಗೋವು ಮಾತೆ ತಂದು ಮಠಕ್ಕೆ ಬಿಟ್ಟು ಮತ್ತೆ ನೀವು ಪಾದಯಾತ್ರೆ ಬಂದಾಗೆಲ್ಲ ನೋಡ್ಕೊ ಬಂದೆ. ನಮಗೆ ದರ್ಶನ ಕೊಟ್ರು ಸಾಕು ದೇವ್ರೇನು. ಮಹಾರಾಷ್ಟ್ರದಲ್ಲಿ ಏನ್ ನಾನೊಂದ್ಸಲ ನೋಡ್ಬೇಕು, ಗುರುಗಳು ದರ್ಶನ ಮಾಡ್ಬೇಕು, ಪಾದ ಮುಟ್ಬೇಕು ಅಂತ ಭಾರಿ ಯೋಚನೆ ಮಾಡ್ತಿದ್ದೆ ಗುರುಜಿ. ಅಲ್ಲಿ ನೋಡ್ತಾ ಇದ್ದಂಗೆ ನೀವು ಭಾರಿ ನಮ್ಮದಿಂದ ನಾವು 400-700 ಕಿಲೋಮೀಟರ್ ದೂರ ಹೋದ್ಮೇಲೆ ನಂಗೆ ಒಂದು ಲೈವ್ ಒಂದಿನ ಪಾಯಿಂಟ್ ಸಿಕ್ತಂಗ ಆಗ್ಬಿಡ್ತು. ಒಂದೇ ಸೆಕೆಂಡ್ ಮತ್ತೆ ವಾಪಸ್ ಹೋಗ್ಬಿಡ್ತು. ಅದು ನಮ್ಮ ಪಕ್ಕದ ಅಂಗಡಿ ಹುಡುಗ ತೋರಿಸ್ತೆ. ಹುಡುಗ ನೋಡಪ್ಪ ಇದೇನ್ ಮಾಡ್ಬೋದು ಅಂತ. ನಾನು ಹುಡುಕೊಡ್ತೀನಿ ಅಂತ ಆ ಹುಡುಗ ಹುಡುಕೊಡ್ತು. ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟು ಬಂದು ನಿಮ್ಮ ಹತ್ರಕ್ಕೆ ಕಾರ್ ಮಾಡ್ಕೊಂಡು ಗುರುಪ್ರಸಾದ್ ಹೋಟೆಲಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಗುರುಪ್ರಸಾದ್ ಹೋಟೆಲಿಗೆ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ನಿಮ್ಮ ಅಲ್ಲಿಲ್ಲ ನೀವು. ಕಾರ್ ಮಾಡ್ಕೆ ಬಂದ್ವಿ. ಎಷ್ಟು ಜನ ನಮ್ಮಮ್ಮ ನಾವು. ಮೊನ್ನೆ ನೀವು ಬಂದಿದ್ರಲ್ಲ, ನೀವೇ ನಮ್ಗೆ 2 ವಾರ ಆಯ್ತಲ್ಲ ಬಂದ್ ಹೋಗಿದ್ ನೀವು. 2 ವಾರ ಆಯ್ತು. ನಿಮ್ಗೆ 9 ವಾರ ರಥವನ್ನು ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಅನುಗ್ರಹ ಆಯ್ತೇನು ಇವಾಗ? ಅನುಗ್ರಹ ಆಯ್ತು ಗುರುಜಿ. ಅನುಗ್ರಹ ಆಯ್ಕೆ ನಿಮ್ಮನ್ನ ಅಂಕಲ್ ಮಾತಾಡ್ಬೇಕು ಅಂತ ನಾನು ಹೇಳಿದ್ವಿ. 2 ವಾರದಲ್ಲಿ ಅನುಗ್ರಹ ಅಲ್ಲಮ್ಮ. ಎಷ್ಟು ಅಳ್ತಾ ಇದ್ದಲ್ಲಮ್ಮ ತಾಯಿ ನೀನು. ಹತ್ತು ಸ್ವಾಮಿ, ನನಗೆ ಚಿನ್ನ ಸಿಕ್ಕದಂಗ ಆಯ್ತಲ್ಲ ಸ್ವಾಮಿ. ನಿಮ್ಮನ್ನ ನೋಡಿದ್ರೆ ನಿಜನೇ ಸಿಕ್ಕದಂಗ ಆಯ್ತು ಅಂತ ಹೇಳಿದಲ್ಲಮ್ಮ ಗುರುಜಿ. ಸತ್ಯವಾಗಿ 2 ವಾರದಲ್ಲಿ ಮೊನ್ನೆ ಕಾರ್ ಮಾಡ್ಕೊಂಡು ಬಂದು ಒಂದು ಎಷ್ಟು ಅಪ್ ಅಂಡ್ ಡೌನ್ ಒಂದು 1400 ಕಿಲೋಮೀಟರ್ ಆಗುತ್ತಲ್ಲ ನಿಮ್ಮೂರು? ಆಯ್ತು 1500 ಕಿಲೋಮೀಟರ್ ಆಯ್ತು ಗುರುಜಿ. 1500. ಬಂದು ಮೀಟ್ ಮಾಡ್ಕೊಂಡು ಹೋಗಿದ್ರಿ? ಹೌದು, ಹೇಳಮ್ಮ. ಮೀಟ್ ಮಾಡ್ಕೊಂಡ್ ಬಂದ್ವಿ. ಮೀಟ್ ಮಾಡಕ್ ನಾವು ಎಷ್ಟು ಶ್ರಮ ಪಟ್ಟು ನಿಮ್ಮನ್ನ ದರ್ಶನ ಮಾಡಕ್ ಎಷ್ಟು ಇದಾಯ್ತು ಅಂದ್ರೆ ಗುರುಜಿ. ಫಸ್ಟ್ ಬಂದ್ಬಿಟ್ಟು ಅಷ್ಟು ದೂರ ಬಂದ್ಬಿಟ್ಟು ಮಠದ ಅಲ್ಲಿ ಹೋಟೆಲ್ ಬಂದು ಇಲ್ಲಿಲ್ಲ ಇನ್ನೂ 300-400 ಕಿಲೋಮೀಟರ್ 350 ಕಿಲೋಮೀಟರ್ ಹೋಗ್ಬೇಕು ಅಂದ್ರು. ನಮ್ಮಮ್ಮ ಒಬ್ಬರೇ ಇರೋದು, ಬೇಡ ವಾಪಸ್ ಹೋಗೋಣ ಅಂದ್ರು. ಅಯ್ಯೋ ನಮ್ಮಮ್ಮ ಹಿಂಗ್ ಬೈತೈತಲ್ಲ. ಆಯ್ತು ಹೋಗೋಣ ಅಂದ್ರು. ಆಗ ನಮ್ಮ ಹುಡುಗ ಪಕ್ಕದ ಅಂಗಡಿ ಹುಡುಗ ನಿಖಿಲ್ ಗುರು ಅನ್ನೋರು ಇಬ್ರು, ಇಲ್ಲ ಆಂಟಿ ಬಂದಿದೀವಿ, ಹೋಗೇ ಬಿಡೋಣ, ವಾಪಸ್ ಹೋಗ್ಬಾರ ಅಂತ ಕರ್ಕ ಬಂದ್ರು. ನಿಮ್ಮನ್ನ ಹುಡುಕಿದ್ವಿ. ಅಲ್ಲಿ ಬಂದು ಕೇಳಿದ್ವಿ. ಇಲ್ಲ ಮುಂದೆ ಹೋದ್ರು. 2 ಗಂಟೆ ಮುಂಚೆ ನೋಡಿದ್ವಿ, 5 ಗಂಟೆ ಮುಂಚೆ ನೋಡಿದ್ವಿ, ಅರ್ಧ ಗಂಟೆ ಮುಂಚೆ ನೋಡಿದ್ವಿ. ಮುಂದೆ ಹೋದು ಕೊನೆಗೆ ಮುಂದೆ ಹೋಗಿ ನೀವು ಅಷ್ಟತಿ ನನಗೆ ನಮ್ ಮೊಬೈಲ್ ಅಲ್ಲಿ 9 ಪಾಯಿಂಟ್ ಇತ್ತು. ಸ್ವಿಚ್ ಆಫ್ ಆಗೋದು. ಅಯ್ಯಯ್ಯೋ, ಮೊಬೈಲ್ ಸ್ವಿಚ್ ಆಫ್ ಆಗೋದು. ಯಾವ ತರ ರಾಯರು ಪವಾಡ ಆಗಿದೆ ಅಂದ್ರೆ ನಂದು ಅವತ್ತು ನೀವು ಸಿಗಕ್ಕೆ 9 ಪಾಯಿಂಟ್ ಸ್ವಿಚ್ ಆಫ್ ಆಗಂಗಿತ್ತೆ. ನಿಮ್ ಲೈವ್ ಬಂತು. ಹುಡುಕೆಂಡ್ ಬರ್ತೀವಿ ವಾಪಸ್ಸು. ನೀವು ಲೈವ್ ಅಲ್ಲಿ ಒಂದ್ ಹುಡುಗ ವೈಟ್ ಶರ್ಟ್ ಹಾಕೋಗುತ್ತೆ. ಆಗ ನೋಡಿದ್ರೆ ಒಂದು ಪೊಲೀಸ್ ಜೀಪ್ ಆನ್ ಆಗುತ್ತೆ. ಆಮೇಲೆ ಒಂದು ಹುಡುಗ ಹೋಗುತ್ತೆ. ಇದೇ ಸರ್ಕಲ್ ಇರ್ಬೋದು ಅಂತ ಆ ಸರ್ಕಲ್ ಹುಡುಕೆ ಬಂದಾಗ ನೀವು ನಿಧಿ ಹೆಂಗ್ ಸಿಕ್ಬಿಟ್ರಿ ಗುರುಜಿ. ಕೆಳಗಡೆ ಪಾಪ ತಿಂತ ಕುಂತಿದ್ದೀರಾ. ಹೌದಮ್ಮ, ಕುತ್ಕೊಂಡಿದ್ದೆ ಅವತ್ತು. ಅದು ಲೈವ್ ಅಲ್ಲಿ ಬಂದಾಗ ಪೊಲೀಸರು ವ್ಯಾನ್ ಹೋಯ್ತು. ನೀವು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದೀರಾ. ಇಲ್ಲಿ ನನ್ನ ಹತ್ರ ಪೊಲೀಸರದ್ದು ಸೌಂಡ್ ಕೇಳಿದಾಗ ನಿಮ್ಮ ಹತ್ರ ಬಂತಲ್ಲಿ ಮತ್ತೆ. ಅವಾಗ ಇದು ಸೌಂಡ್ ಇಲ್ಲೇ ಕೇಳ್ತಲ್ಲ ಅಂತ ಅನ್ಕೊಂಡು ನೀವು ಹಂಗಾಗಿ ಮತ್ತೆ ಹುಡುಕೊಂಡು ನನ್ನ ಹತ್ರ ಬಂದ್ರಿ. ಆದ್ರೂ 2ನೇ ವಾರದಲ್ಲೇ ನಿಮ್ಗೆ ಅನುಗ್ರಹ ಆಯ್ತಲ್ಲಮ್ಮ. ಏನ್ ಅನುಗ್ರಹ ಆಯ್ತು ನಿಮ್ಗೆ? ಏನ್ ಪವಾಡ ಆಯ್ತು ಗುರುಜಿ? ನಮಗೆ ಪವಾಡ ಏನಾಯ್ತು ಅಂದ್ರೆ, ನಮ್ದು ಕೋರ್ಟ್ ಕೇಸ್ ಇತ್ತು. ಒಂದು 15 ಲಕ್ಷಕ್ಕೆ ಒಬ್ರು ಕೋರ್ಟಿಗೆ ಹಾಕ್ಬಿಟ್ಟಿದ್ರು. 15 ಲಕ್ಷಕ್ಕೆ ಕೋರ್ಟ್ ಅಲ್ಲಿ ಕೇಸ್ ಇತ್ತು. ಕೋರ್ಟಿಗೆ ಹಾಕ್ಬಿಟ್ಟಿದ್ರು. ಕೊಡಬೇಕಾದ್ರೆ 2 ಲಕ್ಷಕ್ಕೆ 15 ಲಕ್ಷ ಹಾಕಿದ್ರು. ಅದನ್ನ ನಿಮ್ಮ ಪಾದ ದರ್ಶನ ಮಾಡಿ ನಿಮ್ ದರ್ಶನ ಆದ್ಮೇಲೆ ಗುರುಜಿ ಏನ್ ಪವಾಡ ಆಯ್ತು ಅಂದ್ರೆ 15 ಲಕ್ಷ ಕೋರ್ಟಲ್ಲಿ ಕಟ್ಟಬೇಕು ಅಂತ ಬಂತು. ಅವ್ರಿಗೆ ಕೊಡೋದಲ್ಲ, ಕೋರ್ಟಲ್ಲಿ ಕಟ್ಟಿ ಜಪಾಜಿಟ್ಟು ಅಂದ್ರು. ಓಹೋ, ಕೋರ್ಟ್ ಅಲ್ಲಿ 15 ಲಕ್ಷ ಕಟ್ಟು ಅಂತ ಬಂದಿತ್ತು. ಕಟ್ಟಬೇಕು ಅಂತ ಬಂತು. ಈ ವಾರದಲ್ಲಿ ಕಟ್ಟಬೇಕು, ಈ ತಿಂಗಳು ಎಂಡಲ್ಲಿ ಕಟ್ಟಬೇಕು ಅಂತ ಬಂತು. ಅಯ್ಯೋ ರಾಮ ರಾಘವೇಂದ್ರ ಸ್ವಾಮಿ ಏನಪ್ಪಾ ಮಾಡೋದು ಅಂತ ಅಂದು ಅಷ್ಟಕ್ಕೆ ನೀವು ಸಿಕ್ಕಿದ್ರಲ್ಲ. ಅದು ಕರೆಕ್ಟ್ ಆಗಿ ನೀವು ಅದನ್ನ ಯಾವ ತರ ತೀರ್ಮಾನ ತಂದ್ರಿ? ಈಗ ನನಗೆ 9 ವಾರದ ವ್ರತ ಹೇಳ್ಕೊಟ್ರಿ ಗುರುಜಿ. ಬೆಳಗ್ಗೆ 4 ಕಾಲಿಗೆ ದೀಪ ಹಚ್ಚಬೇಕು ಅಂತ ಸೂಕ್ಷ್ಮ ಕೊಟ್ರಿ. 4 ಕಾಲಿಗೆ ದೀಪ ಹಚ್ಚಿ ಒಂದ್ ವಾರ ಮುಗೀತು. 8ನೇ ವಾರ ಮತ್ತೆ ಈಗ ಈ ಗುರುವಾರ ಪೂಜೆ ಮಾಡ್ಬೇಕಿತ್ತು. ಅಷ್ಟೊಳಗೆ ಮೊನ್ನೆ ನ್ಯೂಸ್ ಬಂತು ನನಗೆ, ನೀವು 15 ಲಕ್ಷ ಕಟ್ಟಂಗಿಲ್ಲ, 1 ಲಕ್ಷ ರೂಪಾಯಿ ತೀರ್ಮಾನ ಮಾಡ್ಕೊಂಡಿದೀವಿ. ಇದು ಕೋರ್ಟ್ ಅಲ್ಲಿ ಇದಾಗಿದೆ, ನಿಮ್ದು ಏನು ಕಟ್ಟಂಗಿಲ್ಲ, ಮುಂದೆ ನಿಮ್ಮಂತೆ ಆಗುವ ರೀತಿ ಇದೆ ಅಂತ ಸೂಕ್ಷ್ಮ ಬಂದಿದೆ ಗುರುಜಿ. ಅಲ್ಲಮ್ಮ, ಇದು ಏನಮ್ಮ ತಾಯಿ ನೀನು? ಕೋರ್ಟ್ ಇಂದ ನಿಮ್ಮ ಮನೆಗೆ 15 ಲಕ್ಷ ದುಡ್ಡು ಕಟ್ಟಬೇಕು ಅಂತ ಬಂದಂತ ಸಂದರ್ಭದಲ್ಲಿ ನೀವು ಇಲ್ಲಿ ಬಂದು ರಾಯರ ದರ್ಶನ, ಈ ಬೆತ್ತದಲ್ಲಿರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಪಡೆದುಕೊಂಡು ನನ್ನ ಹತ್ರ ಬಂದು ನನಗೆ ಹೋಳಿಗೆ ಊಟವನ್ನು ಕೊಟ್ಟು
ನೀವು ಗೋಮಾತೆಗೆ ನಿಮ್ಮ ಕೈಯಿಂದ ಹೋಳಿಗೆಯನ್ನು ತಿನ್ನಿಸಿ ಇವತ್ತು ಬರೀ 1 ಲಕ್ಷ ಕಟ್ಟು ಅಂತ ಬಂದಿದಾರಲ್ಲ, ಪುಣ್ಯವಂತಲಮ್ಮ ನೀನು. 14 ಲಕ್ಷ ಮೈನಸ್ ಆಯ್ತಲ್ಲಮ್ಮ ತಾಯಿ ನಿಮ್ದು. ಆ ಗುರುಜಿ ಇದೆಂತ ಪವಾಡ ತಾಯಿ ಇದು ನಿಮ್ದು. ಅಯ್ಯೋ ಪವಾಡ ಗುರುಜಿ, ನಿಮ್ ದರ್ಶನನೇ ಪವಾಡ, ನಿಮ್ ಪಾದ ದರ್ಶನ. ಅಯ್ಯೋ ನಾನು ನಿಮ್ ಪಾದ ಒಂದ್ಸಲವ ಹಿಂಗ ಮುಗ್ಬೇಕಿತ್ತು, ಸೇವೆ ಮಾಡ್ಬೇಕಿತ್ತು ಗುರುಜಿ. ನಂಗೆ ಅದೊಂದು ಬಂದ್ಮೇಲೆ ಬಹಳ ಕೊರಗಿದೆ. ಏನ್ ಮಾಡ್ಬೇಕಾಗಿತ್ತು? ನಿಮ್ಮ ಪಾದದ ನಿಮ್ ಪಾದ ಸ್ಪರ್ಶ ಮಾಡಿ ನಿಮ್ ಸೇವೆ ಮಾಡ್ಬೇಕಿತ್ತು ಹಿಂಗೆ. ಅಯ್ಯೋ ನನ್ ತಾಯಿ, ಅವೆಲ್ಲ ಬೇಡಮ್ಮ, ಬೇಡಮ್ಮ ತಾಯಿ. ಕರ್ಮ ಇನ್ನೂ ಅರಿಬೇಕಿತ್ತು ಗುರುಜಿ. ಇಲ್ಲ ನಿನ್ನ ಕರ್ಮ ಅಲ್ಲ, ಇರ್ಲಿ ಬೇಡ. ನನ್ನ ಪಾದ ಯಾಕೆ ನೀನು ಒತ್ತೀಯಾ? ಇಲ್ಲ ಗುರುಜಿ, ನೀವು ಅಯ್ಯೋ ನಾನು ನಿನ್ನ ಮಗ, ಸ್ವಾಮಿ. ನಾನು ನಿನ್ನ ಮಗ ತಾಯಿ, ನಾನ್ ನಿನ್ನ ಮಗ. ತಾಯಿ ಕಡೆಯಿಂದ ಯಾರಾದ್ರೂ ಒತ್ತಿಸ್ಕೊಂತಾರೇನು? ಇಲ್ಲ ಬೇಡಮ್ಮ. ಆಮೇಲೆ ನಮ್ಮ ಹುಡುಗ ಒಂಚೂರು ಕುಡಿಯೋದು ಕಮ್ಮಿ ಮಾಡಿದಾನೆ. ನಿಮ್ಮೇಲೆ ದರ್ಶನ ಆಗಿದೆ. ಇನ್ನೊಬ್ರು ಬಂದಿದ್ರು ಕುಡಿತಿದ್ದಾರಲ್ಲ, ಅವ್ರು ಇವಾಗ ಹೆಂಗೆ ಕುಡಿತಾ ಇದಾರ? ಇಲ್ಲ ತುಂಬಾ ವಿಪರೀತ ಕುಡಿತಾ ಇದಾರೆ ಅಂತ ಹೇಳಿದ್ರೆ ಇವಾಗ ಹೇಗಿದ್ದಾರೆ ಗುರುಜಿ? ಅದನ್ನ ಹೇಳ್ತೀನಿ, ನಿಜ ಸತ್ಯವಾಗಿ ನಡೆದಿರೋದು. ದಿನಕ್ಕೆ 3-4 ಸಲ ಕುಡಿಯೋದು ಗುರುಜಿ. ನೀವ್ ಹೇಳಿದ ಪೂಜೆ ಇಡದ್ಮೇಲೆ ಸ್ವಲ್ಪ ಲೆವೆಲ್ ಬಂದಿದ್ದಾನೆ. ಲೆವೆಲ್ ನೋಡಲ್ಲ, ಇನ್ನು ಫುಲ್ ಲೆವೆಲ್. ಅದನ್ನ ನೋಡಿದ್ಲೆ ವಾಮಿಟ್ ಬರುತ್ತೆ. ಈ ಎಷ್ಟು ಕುಡಿತಾ ಇದಾರೆ ಅವ್ರಿಗೆ ನಾನು ಏನೋ ಒಂದು ಕೊಟ್ಟಿದ್ದೀನಿ ಅವ್ರಿಗೆ, ಅದನ್ನ ಸ್ವೀಕರಿಸ್ಕೋಬೇಕು. ಅವರು ಅದನ್ನ ಎತ್ತಿಬಾರ್ದು, ಸ್ವಲ್ಪ ಸ್ವೀಕರಿಸ್ಕೋಬೇಕು ಅದನ್ನ. ಹೌದು, ಅದನ್ನ ಹೇಳಿರೋದು ನಾನು ಏನ್ ಕೊಟ್ಟಿದ್ದೀನಿ ಸ್ವಲ್ಪ ಸ್ವೀಕರಿಸ್ಕೊಂಡ್ರೆ ಅವ್ರಿಗೆ ಕುಡಿಯೋದನ್ನು ವಾಮಿಟ್ ಬಂದಂಗಾಗತ್ತೆ. ಇವಾಗ 3-4 ಸಲ ಕುಡಿಯಂತ ವ್ಯಕ್ತಿ ಇವತ್ತು ಫುಲ್ ನಿಲ್ಲಾಗಿದ್ದಾರೆ. ಇವತ್ತು ಬಿಟ್ಟಿದಾರ ಒಂದ್ ಸಲಕ್ ಬಂದಿದ್ದಾನೆ. ಸ್ವಲ್ಪ ಆಗುತ್ತೆ, ಇನ್ನೂ ಆಗುತ್ತೆ. ಆಮೇಲೆ ಅವ್ರು ಇನ್ನೊಬ್ರು ಬಂದಿದ್ದಾರಲ್ಲ, ಅವ್ರು ಹುಷಾರಿಲ್ಲ ಅಂತಂದು ಅಳ್ತಾ ಇದ್ದಾರಲ್ಲ, ಅವ್ರದ್ದು ತಾತ ಪರವಾಗಿಲ್ಲ. ಆಗ್ತಾರೆ. ಸ್ವಲ್ಪ ತಾಳ್ಮೆ ಬೇಕು ನೋಡಿ. 2ನೇ ವಾರ ನೀವು ಎಷ್ಟು ಹಾಸನದಿಂದ ಮಹಾರಾಷ್ಟ್ರದಿಂದ ಬಂದು ನನ್ನನ್ನು ಮೀಟ್ ಮಾಡ್ಕೊಂಡು ಹೋಗಿದ್ದೀರಾ. ಈಗ ಲಾಸ್ಟ್ ವಿಡಿಯೋದಲ್ಲಿ ನಿಮ್ದು ಈಗ ಹಾಕಿದೀನಿ, ಆ ವಿಡಿಯೋನು ಹಾಕಿದೀನಿ ನಿಮ್ದು ಬಂದಿರೋದು. ಕರೆಕ್ಟ್ ನೋಡ್ದೆ ಗುರುಜಿ. ಅದನ್ನ ಹಾಕಿದೀನಿ. ಇವಾಗ ಬಂದ 2ನೇ ವಾರದಲ್ಲಿ ಇವತ್ತು ನಿಮ್ಗೆ ಇಷ್ಟು ಅದ್ಭುತವಾಗಿ ಅನುಗ್ರಹ ಆಗಿದೆ ಅಂದ್ರೆ ಪವಾಡ ಆಗಿದೆ ಗುರುಜಿ. ಅದಕ್ಕೆ ರಾಯರು ಇದ್ದಾರೆ ತಾಯಿ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ವಿಚಾರಕ್ಕೋಸ್ಕರನೇ ಹೇಳ್ತಾ ಇರೋದು. ನೀವು ನೋಡಿ, ಬರೀ 2ನೇ ವಾರದಲ್ಲಿ ಇಷ್ಟು ಪವಾಡ ಆಗಿದೆ ಅಂದ್ರೆ ಇವಾಗ ನಂಬ್ತಿರಲ್ವಾ ರಾಯರ್ನ? ಅಯ್ಯೋ ನಂಬೇಕು ಗುರುಜಿ, ನಂಬಿದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಅಮ್ಮ ಈಗ ಈ ವಾರದ ಪೂಜೆ ಹಿಡ್ಕಣಕ್ ಹೊರಟಿದ್ರ ಅಮ್ಮಾರು. ನಮ್ಮ ಅಮ್ಮನೇ ಪೂಜೆ ಮಾಡ್ತಾರಂತೆ, ನಾನೇ ಪೂಜೆ. ನಿಮ್ಮ ತಾಯಿಯವ್ರದ್ದು ಒಂದು ಮನೆ ಆಗ್ಬೇಕಂತ ಹೇಳಿದ್ರು. ನನ್ ಮುಂದ್ಗಡೆ ಅವರು ಜಾಗ ಇದೆ, ಮನೆ ಕಟ್ಟಬೇಕು ಅಂತ ಹೇಳಿದ್ರು. ಗುರುಜಿ ಕರೆಕ್ಟ್ ಆಗತ್ತೆ ನನ್ನ ತಾಯಿ. ನೋಡಿ, ನೀವು ಏನೇ ಮಾತಾಡಿದ್ರು ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಅದು. ಇದೆ ಗುರುಜಿ, ನಂಗೆ ಅದೇ ಖುಷಿ ಆಗ್ತಿರೋದು. ಎಲ್ಲಾರ್ನು ಹೇಳಿರಲ್ಲ, ನಿಜವಾಗ್ಲೂ ಅದಕ್ಕೆ ಚಿಂತೆ ಮಾಡ್ಬೇಡಿ. ಅವ್ರು ಇನ್ನೊಬ್ರು ಪಾಪ ಅವರು ಡ್ರೈವರ್ ಬಂದಿದ್ದಲ್ಲ, ಅವ್ರಿಗೂ ಒಳ್ಳೇದಾಗ್ಲಿ. ನೋಡಿ, ನಾನು ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಿ. ನನ್ನ ತಾಯಿ ಚಿಂತೆ ಮಾಡ್ಬೇಡ ನನ್ನ ತಾಯಿ, ನಿನ್ಗೆಲ್ಲ ಅನುಗ್ರಹ ಆಗತ್ತೆ. ನಿನಗೆ ಅನುಗ್ರಹ ಆಗೋವರೆಗೂ ನಾನು ಬಿಡುವುದಿಲ್ಲ ನನ್ನ ತಾಯಿ. ನನಗೆ ನೀವೆಲ್ಲ ಏನಿದ್ದೀರಾ, ನೀವೆಲ್ಲ ನನ್ನ ತಾಯಿಂದಿರು. ನನಗೆ ತಾಯಿ ಅನ್ನೋದು ಒಬ್ಳಿಲ್ಲ, ಇಡೀ ಜಗತ್ತೇ ನನಗೆ ತಾಯಿನ ಸೃಷ್ಟಿ ಮಾಡಿಕೊಟ್ಬಿಟ್ರು ಇವಾಗ ರಾಘವೇಂದ್ರ ಸ್ವಾಮಿಯವರು. ಯಾರು ಹೆಣ್ಮಕ್ಳು ಕಣ್ಣೀರ್ ಹಾಕಿ ಬರ್ತಾರೆ ಅವ್ರ ಕಣ್ಣೀರನ್ನು ಒರೆಸೋ ಶಕ್ತಿ ನಿನ್ನಲ್ಲಿ ತುಂಬ್ತೀನಿ, ಅವ್ರ ಕಣ್ಣೀರ್ ನೀನು ಒರೆಸು ಅಂತ ಗುರು ರಾಘವೇಂದ್ರ ಸ್ವಾಮಿಯವರು ನನ್ಗೆ ಅಪ್ಪಣೆ ಆಗಿದೆ ತಾಯಿ. ಅದಕ್ಕೆ ತುಂಬಾ ಖುಷಿ ಆಯ್ತು. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ. ನೋಡಿ, 15 ಲಕ್ಷ ಕೋರ್ಟ್ ಅಲ್ಲಿ ಕಟ್ಟಬೇಕಾಗಿರೋ ಜಾಗದಲ್ಲಿ ಬರೀ ಇವತ್ತು ಅದೇ ಕೋರ್ಟ್ ಮುಖಾಂತರದಲ್ಲಿ ಬರೀ 1 ಲಕ್ಷ ಕಟ್ಟುವಂತ ಬಂದಿದ್ದಾರೆ ಅಂದ್ರೆ ಇದು ನಿನಗೆ ಪವಾಡ ಆಗಿದೆ ಅಂತ ಅರ್ಥ. ಯಾಕೆಂದ್ರೆ ಅಲ್ಲಿಂದ ನೀನು ಬಂದು ನನ್ನನ್ನು ಮೀಟ್ ಮಾಡ್ಕೊಂಡು ಹೋಗಿದ್ಯಾ, ಇಲ್ಲಿ ನನ್ನನ್ನು ಮೀಟ್ ಮಾಡ್ಕೊಂಡು ಹೋಗಿದ್ಯಾ ಅನ್ನೋದಕ್ಕೆ ನಾನೇನು ದೊಡ್ಡ ವ್ಯಕ್ತಿ ಅಲ್ಲ. ಇಲ್ಲಿ ಯಾವುದೋ ಒಂದು ಸಣ್ಣ ಮೂಲೆಯಲ್ಲಿ ಇರ್ತಕ್ಕಂಥ ಸಣ್ಣ ವ್ಯಕ್ತಿ ನಾನು. ಆದ್ರೆ ಇವತ್ತು ಪವಾಡ ಆಗಿದೆಲ್ಲ ತಾಯಿ. ಹಾಗಾದ್ರೆ ಆಗಿದೆ ಗುರುಜಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ್ಮ ತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ನ ತಾಯಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.